ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನು ನಿಮಗೆ ಇವತ್ತು ಒಂದು ವರ್ಕ್ ಫ್ರಮ್ ಹೋಮ್ ಜಾಬ್ ಅಪ್ಡೇಟ್ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ. ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ, ಲೈಕ್ ಯಾರೆಲ್ಲ ಅಪ್ಲೈ ಮಾಡ್ಬೋದು ಮತ್ತು ಹೆಂಗೆ ಅಪ್ಲೈ ಮಾಡೋದು ಅಂತೆಲ್ಲ ಹೇಳ್ಬಿಟ್ಟು. ಸೊ ನಿಮ್ಗೆ ಏನಾದ್ರು ಇಂಟ್ರೆಸ್ಟ್ ಇದೆ ಮತ್ತು ಏನಾದರೂ ಜಾಬ್ ನೋಡ್ತಾ ಇದ್ದರೆ ವಿಡಿಯೋನ ಎಲ್ಲರೂ ಕೊನೆವರೆಗೂ ನೋಡಿ. ಮತ್ತು ನೀವೇನಾದರೂ ಫಸ್ಟ್ ಟೈಮ್ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೀಡಿರೋರ್ಗೂ ಶೇರ್ ಮಾಡಿ. ವಿಡಿಯೋದಲ್ಲಿ ಮುಂದೆ ಹೋಗೋಕ್ಕೂ ಮುಂಚೆ ಇದು ವಿಡಿಯೋ ಇಟ್ ಈಸ್ ಫಾರ್ ಓನ್ಲಿ ಎಜುಕೇಷನ್ ಪರ್ಪಸ್ ಆಗಿರುತ್ತೆ. ಇದು ಪಬ್ಲಿಕ್ಲಿ ಅವೈಲೇಬಲ್ ವೆಬ್ಸೈಟಿಂದ ತೊಗೊಂಡು ಇನ್ಫಾರ್ಮೇಷನ್ ಕೊಡ್ತಾ ಇರೋದು. ಕಂಪ್ನಿಗೂ ಮತ್ತು ನನಗೂ ಯಾವುದೇ ರೀತಿ ಕನೆಕ್ಷನ್ಸ್ ಇರೋದಿಲ್ಲ. ಸೊ ಯಾವುದಾದ್ರೂ ಜಾಬ್ಗೆ ಅಪ್ಲೈ ಮಾಡೋಕ್ಕೂ ಮುಂಚೆ ನೀವು ಒಂದ್ಸಲ ವೆರಿಫೈ ಮಾಡ್ಕೊಂಡು ಕೂಡ ಅಪ್ಲೈ ಮಾಡಿ. ಸೊ ಈ ರಿಕ್ರೂಟ್ಮೆಂಟ್ ಪ್ರೊಸೆಸಲ್ಲಿ ಯಾರಾದರೂ ₹1 ಕೇಳಿದ್ರು ಕೂಡ ಕೊಡಬೇಡಿ ಜಾಬ್ಗೆ. ಸೊ ಈಗ ವಿಡಿಯೋದಲ್ಲಿ ಮುಂದೆ ಹೋಗಿ ಯಾವ ಜಾಬು ಹೆಂಗೆ ರಿಕ್ವೈರ್ಮೆಂಟ್ ಏನಿದೆ ಅಂತ ಎಲ್ಲ ನೋಡೋಣ. ಸೊ ನೋಡಿ, ಈ ಕಂಪ್ನಿ ಬಂದ್ಬಿಟ್ಟು OneWay.cab ಅಂತ ಇವ್ರದ್ದು ಬರೋಡಾ ಟ್ಯಾಕ್ಸಿ ಕ್ಯಾಬ್ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿಯವರು. ಇವರು ಕಸ್ಟಮರ್ ಸಪೋರ್ಟ್ ಸ್ಪೆಷಲಿಸ್ಟ್ ವರ್ಕ್ ಫ್ರಮ್ ಹೋಮ್ ರೋಲ್ಗೆ ಹೈರ್ ಮಾಡ್ತಾ ಇದ್ದೀವಿ ಅಂತ ಕೂಡ ಹೇಳಿದ್ದಾರೆ. ಇದು ಫುಲ್ ಟೈಮ್ ರೋಲ್ಗೆ ಹೈರ್ ಮಾಡ್ತಾ ಇರೋದು. ಸೊ ಇದು ರಿಮೋಟ್ ಪೊಸಿಷನ್ ಆಗಿರುತ್ತೆ. ಸೊ ಕೆಳಗಡೆ ಹೋಗಿ ಏನೇನು ಜಾಬು ಹೆಂಗೆ ಮಾಡೋದು ಅಂತ ನೋಡೋಣ. ಇನ್ನು ಅಬೌಟ್ ದ ಜಾಬ್ ನೋಡೋದಾದರೆ, ಜಾಬ್ ಡಿಸ್ಕ್ರಿಪ್ಷನ್: ಡೆಲಿವರ್ ಎಕ್ಸಲೆಂಟ್ ಕಸ್ಟಮರ್ ಸರ್ವಿಸ್ ಆ್ಯಂಡ್ ಮ್ಯಾನೇಜ್ ದ ನೀಡ್ ಆಫ್ ಅವರ್ ಕಸ್ಟಮರ್ಸ್ ಅಂತೆ. ಸೊ ಇದು ಕಸ್ಟಮರ್ಗೆ ಸಪೋರ್ಟ್ ಮಾಡೋದಾಗಿರುತ್ತೆ ಥ್ರೂ ಅವರ್ ಕಮ್ಯುನಿಕೇಷನ್ ಚಾನಲ್, ಫೋನ್, ಇಮೇಲ್ ಆ್ಯಂಡ್ ಲೈವ್ ಚಾಟ್ಸ್ ಅಂತಂದರೆ ಝೂಮ್ ಚಾಟ್ಸ್ಗಳಾಗಿರ್ಬೋದು ಅಥವಾ ಟೀಮ್ಸಲ್ಲಿ. ಸೊ ಅವ್ರ ಕ್ವೇರೀಸ್ಗೆ ಏನಾದರೂ ರೆಸ್ಪಾಂಡ್ ಮಾಡಬೇಕಾಗಿರುತ್ತೆ. ಫಾಲೋಯಿಂಗ್ ಅಪ್ ಆನ್ ದ ಎನ್ಕ್ವೈರೀಸ್ ಆ್ಯಂಡ್ ಎನ್ಶೂರಿಂಗ್ ಟೈಮ್ಲಿ ರೆಸ್ಪಾನ್ಸ್ ಅಂತಂದರೆ, ಅವ್ರು ಏನಾದರೂ ಕ್ವಶನ್ಸ್ ಕೇಳಿದರೆ ಅವ್ರಿಗೆ ಕರೆಕ್ಟಾಗಿ ರೆಸ್ಪಾಂಡ್ ಮಾಡೋದು, ಮತ್ತು ವಿತಿನ್ ಆ ಟೈಮ್ ಪೀರಿಯಡ್ ಅವ್ರಿಗೆ ರೆಸ್ಪಾಂಡ್ ಕೂಡ ಮಾಡಬೇಕಾಗಿರುತ್ತೆ. ಈ ಟೇಕ್ ಓನರ್ಶಿಪ್ ಆಫ್ ಇಶ್ಯೂಸ್ ಆ್ಯಂಡ್ ಕನ್ಸರ್ನ್ ಆಫ್ ಕಸ್ಟಮರ್ ಇನ್ಕ್ಲೂಡಿಂಗ್ ಆಪರೇಷನಲ್ ಇಶ್ಯೂಸ್, ಪ್ರೈಸಿಂಗ್, ಇನ್ವಾಯ್ಸ್ ಕ್ವೇರೀಸ್ ಅಂತಂದರೆ ಅವ್ರಿಗೆ ಇನ್ವಾಯ್ಸ್ ಕ್ವೇರೀಸ್ ಅಂತಂದರೆ ಅಮೌಂಟ್ ಪೇ ಮಾಡಿರೋ ಬಿಲ್ದು ಏನಾರ ಕ್ವೇರೀಸ್ ಇದ್ದರೆ ಅವ್ರಿಗೆ ಯಾವ ಥರ ಕನ್ಸರ್ನ್ ಇರುತ್ತೆ ಅದಕ್ಕೆ ನಾವು ರೆಸ್ಪಾಂಡ್ ಕೂಡ ಮಾಡಬೇಕು. ಇನ್ನು ನೋಡೋದಾದರೆ, ಪ್ರೊವೈಡಿಂಗ್ ಪ್ರೊಫೆಷ್ನಲ್ ಕಸ್ಟಮರ್ ಸಪೋರ್ಟ್ ಆ್ಯಂಡ್ ರೆಸಾಲ್ವಿಂಗ್ ಕ್ವೇರಿ ರಿಲೇಟೆಡ್ ಟು ಟ್ರಿಪ್ಸ್, ಫೇರ್ ಪ್ರೊಸೆಸ್ ಆ್ಯಂಡ್ ಪೇಮೆಂಟ್ಸ್ ಅಂತಂದರೆ, ಈಗ ಫೇರ್ ಅಂತಂದರೆ ಇವಾಗ ಫಾರ್ ಎಕ್ಸಾಂಪಲ್ ಒಂದು ಕ್ಯಾಬ್ ಬುಕ್ ಮಾಡಿದ್ದೀವಿ ಅಂದ್ಕೊಳ್ಳಿ, ನಮಗೆ ಒಂದು ಅಮೌಂಟ್ ತೋರಿಸ್ತಾ ಇರುತ್ತೆ, ಈಗ ಡ್ರೈವರ್ಗೆ ಒಂದು ಅಮೌಂಟ್ ತೋರಿಸ್ತಾ ಇರುತ್ತೆ ಅಂತ ಅಸಂಪ್ಷನ್ ಮಾಡ್ಕೊಳ್ಳಿ. ಆಗ ಕಸ್ಟಮರ್ಸ್ ಏನಾದ್ರು ಕಾಲ್ ಮಾಡಿ ಈ ಥರ ಇಶ್ಯೂ ಆಗ್ತಿದೆ ಅಂತ ಎಂದಾಗ ನಾವು ಅದನ್ನೆಲ್ಲ ವೆರಿಫೈ ಮಾಡಿ ನಾವು ನೋಡಬೇಕಾಗಿರುತ್ತೆ. ಎಂತಕ್ಕೆ ಆ ಥರ ಡಿಫ್ರೆನ್ಸ್ ತೋರಿಸ್ತಿದೆ ಏನು ಅಂತ ಹೇಳ್ಬಿಟ್ಟು. ಆಮೇಲೆ ಏನಾದರೂ ಆಟೋ ಏನಾದರೂ ಮಧ್ಯೆ ಸ್ಟಾಪ್ ಆದರೆ ತುಂಬ ಮಿನಿಟು ನಿಮ್ಗೆ ಒಂದು ಮೆಸೇಜ್ ಬರುತ್ತೆ ನೋಡಿ, ಬೇರೆ ಬೇರೆ ಇದರಿಂದ. ಸೊ ಆ ಥರ ಏನಾದರೂ ಇಶ್ಯೂಸ್ ಇದ್ದರೆ ನೀವು ಅವ್ರಿಗೆ ಡೈರೆಕ್ಟಾಗಿ ಕಾಲ್ ಮಾಡಬೇಕಾಗಿರುತ್ತೆ. ಸೊ ನೆಕ್ಸ್ಟು ಎನ್ಶೂರಿಂಗ್ ಎ ಪಾಸಿಟಿವ್ ಆ್ಯಂಡ್ ಪ್ರೊಫೆಷ್ನಲ್ ಅಪ್ರೋಚ್ ಇನ್ ಆಲ್ ಇಂಟರಾಕ್ಷನ್ ಅಂತಂದರೆ, ಈ ಪಾಸಿಟಿವ್ ಆಗಿ ಮತ್ತು ಪ್ರೊಫೆಷ್ನಲ್ ಆಗಿ ಅವ್ರಿಗೆ ರೆಸ್ಪಾಂಡ್ ಮಾಡಬೇಕಾಗಿರುತ್ತೆ ಇಲ್ಲಿ. ನೆಕ್ಸ್ಟ್ ನೋಡೋದಾದರೆ, ಬಿಲ್ಡ್ ಆ್ಯಂಡ್ ನರ್ಚರ್ ಸ್ಟ್ರಾಂಗ್ ಕೊಲ್ಯಾಬ್ರೇಟಿವ್ ರಿಲೇಷನ್ಶಿಪ್ ವಿತ್ ನ್ಯೂ ಆ್ಯಂಡ್ ಎಕ್ಸಿಸ್ಟಿಂಗ್ ಕಸ್ಟಮರ್ ಅಂತಂದರೆ, ಈಗ ತುಂಬ ಕ್ಯಾಬ್ಗಳಿದೆ ಅಲ್ವಾ, ಸೊ ನಮ್ಮ ಇದರಿಂದನೇ ಬುಕ್ ಮಾಡಬೇಕು ನಮ್ಮ ಆ್ಯಪಿಂದನೇ ಅಂತಂದರೆ, ಸೊ ಅವ್ರಿಗೆ ಎಕ್ಸೆಪ್ಷನಲ್ ಕಸ್ಟಮರ್ ಸರ್ವಿಸ್ ಸಿಗಬೇಕು ಅಂತಂದರೆ ತುಂಬ ಅವ್ರಿಗೆ ಇಮಿಡಿಯೇಟ್ ರೆಸ್ಪಾನ್ಸ್ ಸಿಗಬೇಕು, ಅವ್ರು ಕೇಳಿದ್ದಕ್ಕೆಲ್ಲ ಆನ್ಸರ್ ಮಾಡೋ ಥರ ಇರಬೇಕಲ್ಲ. ಸೊ ಆ ಥರ ಎಕ್ಸಿಸ್ಟಿಂಗ್ ಕಸ್ಟಮರ್ ಮಧ್ಯ ಒಳ್ಳೆ ಬಾಂಡ್ನ ಬಿಲ್ಡ್ ಮಾಡಬೇಕಾಗಿರುತ್ತೆ. ಮತ್ತು ನ್ಯೂ ಕಸ್ಟಮರ್ಸ್ಗೂ ಒಳ್ಳೆ ರೆಸ್ಪಾನ್ಸ್ ಕೂಡ ಕೊಡಬೇಕು ಅಂತ ಹೇಳಿದ್ದಾರೆ. ಮತ್ತು ಟೇಕ್ ಪ್ರೊಆಕ್ಟಿವ್ ಸ್ಟೆಪ್ ಟು ಎಂಗೇಜ್ ವಿತ್ ದ ಕಸ್ಟಮರ್ ಫಾರ್ ಫೀಡ್ಬ್ಯಾಕ್ ಅಂತಂದರೆ ಅವ್ರ ಜೊತೆ ಫೀಡ್ಬ್ಯಾಕ್ ತೊಗೋಬೇಕು, ಮತ್ತು ಇಲ್ಲಿ ಏನಾದರೂ ಇಂಪ್ರೂವ್ಮೆಂಟ್ ಇದ್ದರೆ ಅದನ್ನೆಲ್ಲ ಕೇಳಬೇಕಾಗಿರುತ್ತೆ. ಇನ್ನು ರಿಕ್ವೈರ್ಮೆಂಟ್ ನೋಡಿದರೆ, ಇಲ್ಲಿ ಕಮ್ಯುನಿಕೇಷನ್ ಸ್ಕಿಲ್ಸ್ ಇರಬೇಕು, ರಿಟರ್ನ್ ಆ್ಯಂಡ್ ವರ್ಬಲ್ ರಿಟರ್ನ್ ಕಮ್ಯುನಿಕೇಷನ್ ಇರಲೇಬೇಕು ಅಂತ ಹೇಳಿದ್ದಾರೆ. ಕ್ವಾಲಿಫಿಕೇಷನ್ ಬಂದ್ಬಿಟ್ಟು 12th ಪಾಸ್ ಅಥವಾ ಗ್ರ್ಯಾಜುಯೇಟ್ ಪ್ರಿಫರ್ಡ್ ಅಂತ ಹೇಳಿದ್ದಾರೆ. ಮತ್ತು ಇಲ್ಲಿ ಮಿನಿಮಮ್ 1 ಇಯರ್ ಆಫ್ ಎಕ್ಸ್ಪೀರಿಯನ್ಸ್ ಇದ್ದರೂ ಓಕೆ, ಅಥವಾ ಫ್ರೆಷರ್ಸ್ ಕ್ಯಾನ್ ಆಲ್ಸೋ ಅಪ್ಲೈ ಅಂತ ಕೂಡ ಇಲ್ಲೇ ಮೆನ್ಷನ್ ಮಾಡಿದ್ದಾರೆ. ಇಲ್ಲಿ ನೈಟ್ ಶಿಫ್ಟ್ ಎಲ್ಲ ಇರುತ್ತೆ, ಅದು ಮಾಡೋಕ್ಕೆ ರೆಡಿ ಇರಬೇಕು. ಇದು ವರ್ಕ್ ಫ್ರಮ್ ಹೋಮ್ ಆಗಿರುತ್ತೆ. ಸೊ ಮಲ್ಟಿಪಲ್ ಶಿಫ್ಟ್ ಟು ಚೂಸ್ ಫ್ರಮ್ ಅಂತ ಕೂಡ ಹೇಳಿದ್ದಾರೆ. ಇನ್ನು ಈ ಕಂಪ್ನಿಗೆ ಯಾಕೆ ಜಾಯ್ನ್ ಆಗಬೇಕು ಅಂತಂದರೆ ಇಲ್ಲಿ ನೋಡಿ ಕೊಟ್ಟಿದ್ದಾರೆ. ಇಲ್ಲಿ ಬೆನಿಫಿಟ್ಸ್, ಗ್ರೋತ್ ಆಪರ್ಚುನಿಟೀಸ್ ಇದೆ. ಇಲ್ಲಿ ಜಾಯಿನ್ ರ್ಯಾಪಿಡ್ಲಿ ಎಕ್ಸ್ಪೆಂಡಿಂಗ್ ಕಂಪ್ನಿ ವಿತ್ ಅ ಸಿಗ್ನಿಫಿಕೆಂಟ್ ಪ್ರೊಸ್ಪೆಕ್ಟಿವ್ ಫಾರ್ ಪರ್ಸ್ನಲ್ ಆ್ಯಂಡ್ ಪ್ರೊಫೆಷ್ನಲ್ ಡೆವಲಪ್ಮೆಂಟ್ ಅಂತಂದರೆ ಪರ್ಸ್ನಲ್ ಆಗು ಡೆವಲಪ್ ಆಗ್ತೀವಿ, ಪ್ರೊಫೆಷ್ನಲ್ ಆಗು ಕೂಡ ಇಲ್ಲಿ ಡೆವಲಪ್ ಆಗ್ಬೋದು. ಸೊ ಹಂಗಾಗಿ ಅಂತ ಹೇಳಿದ್ದಾರೆ. ಮತ್ತು ಕಾಂಪಿಟೇಟಿವ್ ಕಾಂಪನ್ಸೇಷನ್ ಕೂಡ ಹೇಳಿದ್ದಾರೆ. ಇಲ್ಲಿ ಇಂಡಸ್ಟ್ರಿ ಸ್ಟ್ಯಾಂಡರ್ಡ್ ಏನು ರೇಟ್ ಇದೆ ಇದ್ರ ಮುಖಾಂತರನೇ ಸ್ಯಾಲ್ರಿ ಕೊಡ್ತಾರೆ ಅಂತಂದರೆ, ಇವಾಗ ಕರೆಂಟ್ ಯಾವ ರೇಂಜ್ ಇದೆ ಫ್ರೆಷರ್ಸ್ಗೆ ಆ ರೇಂಜ್ ಕೊಡ್ತೀವಿ ಅಂತ ಹೇಳಿದ್ದಾರೆ. ಮತ್ತು ಕೆರಿಯರ್ ಅಡ್ವಾನ್ಸ್ಮೆಂಟ್ ಇದೆ, ಲೈಕ್ ನೀವೇನಾದರೂ ಕೆರಿಯರ್ ಪ್ರೋಗ್ರೆಷನ್ ಅಂತ ಅಂದರೆ ನೀವೇನಾದರೂ ಇಂಟ್ರೆಸ್ಟ್ ಇದ್ದರೆ ನೀವು ಏನಾದ್ರು ಸರ್ಟಿಫಿಕೇಷನ್ ಮಾಡ್ಕೋಬೋದು, ಇಲ್ಲ ಇಂಟರ್ನಲ್ಲಿ ಬೇಕಾದ್ರೆ ಜಾಬ್ ಕೂಡ ಸ್ವಿಚ್ ಮಾಡ್ಕೋಬೋದು ಇನ್ ಫ್ಯೂಚರಿ. ಮತ್ತು ವರ್ಕ್ ಲೈಫ್ ಬ್ಯಾಲೆನ್ಸ್ ಕೂಡ ಇದೆ, ಲೈಕ್ ಎಂಜಾಯ್ ಸ್ಟ್ರಕ್ಚರ್ ಶಿಫ್ಟ್ ಅಂತಂದರೆ ಇಲ್ಲಿ ಫ್ಲೆಕ್ಸಿಬಲ್ ವರ್ಕ್ಗೆ ವೀಕ್ಲಿ
ಸೊ ಇಷ್ಟು. ಇವಾಗ ಇದಕ್ಕೆ ಹೆಂಗೆ ಅಪ್ಲೈ ಮಾಡೋದು ಅಂತಂದರೆ ನಾನು ಲಿಂಕ್ನ ಕೊಟ್ಟಿರ್ತೀನಿ, ಇಲ್ಲಿ ಅಪ್ಲೈ ಅಂತ ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ಕ್ಲಿಕ್ ಮಾಡಿದ್ರೆ ಇಲ್ಲಿ ನೋಡಿ, ಇಲ್ಲಿ ಜಾಬ್ ಡಿಸ್ಕ್ರಿಪ್ಷನ್ ಕೂಡ ಕೊಟ್ಟಿದ್ದಾರೆ. ಹ್ಯಾಂಡಲ್ ಇನ್ಬೌಂಡ್ ಮತ್ತು ಔಟ್ಬೌಂಡ್ ಕಾಲ್ಸ್ ಅಂತಂದರೆ ಕಾಲ್ಸ್ಗಳೆಲ್ಲ ಬರುತ್ತಲ್ಲ, ರಿಸೀವ್ ಮಾಡಿ ನಾವು ರೆಸ್ಪಾಂಡ್ ಮಾಡಬೇಕಾಗಿರುತ್ತೆ. ಮತ್ತು ವಾಟ್ಸಪ್ ಚಾಟ್ ಸಪೋರ್ಟ್ ಫಾರ್ ಕಸ್ಟಮರ್ ಮತ್ತು ಡ್ರೈವರ್ಸ್ ಮತ್ತು ವೆಂಡರ್ಸ್ಗೆಲ್ಲ ವಾಟ್ಸಪ್ ಚಾಟ್ ರೆಸ್ಪಾಂಡ್ ಕೂಡ ಮಾಡಬೇಕು. ಮತ್ತು ಫಾಲೋಯಿಂಗ್ ಅಪ್ ಆನ್ ಎನ್ಕ್ವೈರಿ ಆ್ಯಂಡ್ ಎನ್ಶೂರಿಂಗ್ ಟೈಮ್ಲಿ ರೆಸ್ಪಾನ್ಸ್ ಆಲ್ರೆಡಿ ಹೇಳ್ದಂಗೆ. ಮತ್ತು ಇಲ್ಲಿ ಪ್ರೊವೈಡಿಂಗ್ ಪ್ರೊಫೆಷ್ನಲ್ ಕಸ್ಟಮರ್ ಸಪೋರ್ಟ್ ಕೂಡ ಕೊಡಬೇಕು ಅನಿಸುತ್ತೆ. ಎನ್ಶೂರಿಂಗ್ ದ ಪಾಸಿಟಿವ್ ಆ್ಯಂಡ್ ಪ್ರೊಫೆಷ್ನಲ್ ಅಪ್ರೋಚ್ ಇನ್ ಆಲ್ ದ ಇಂಟರಾಕ್ಷನ್ ಅಂತ ಕೂಡ ಹೇಳಿದ್ದಾರೆ. ಮತ್ತು ಇಲ್ಲಿ ಕಾಲ್ ಸೆಂಟರ್ ಅಥವಾ ಸಪೋರ್ಟ್ ಎಕ್ಸ್ಪೀರಿಯನ್ಸ್ ವಾಯ್ಸ್ ಪ್ಲಸ್ ಚಾಟ್ ರೋಲ್ ಆಗಿರುತ್ತೆ. ಮತ್ತು ಇಲ್ಲಿ ಹಿಂದಿ ಪ್ಲಸ್ ಇಂಗ್ಲೀಷ್ ಅಥವಾ ಗುಜರಾತಿ ಮರಾಠೀಸ್ ಪ್ಲಸ್ ಅಂತ ಹೇಳಿದ್ದಾರೆ, ಬಟ್ ನಾಟ್ ಮ್ಯಾಂಡೇಟರಿ. ಸೊ ಇಂಗ್ಲೀಷ್ ಕೊಟ್ಟಿರೋ ನೀವು ಅಪ್ಲೈ ಮಾಡ್ಕೋಬೋದು ಆರಾಮಾಗಿ. ಮತ್ತು ಸ್ಟ್ರಾಂಗ್ ಓನರ್ಶಿಪ್ ಇರಬೇಕು, ಕ್ಲೋಷರ್ ಮೈಂಡ್ಸೆಟ್ಟು ಮತ್ತು ಹ್ಯಾಂಡ್ ಓವರ್ ಮೈಂಡ್ಸೆಟ್ ಕೂಡ ಇರಬೇಕು ಅಂತ ಹೇಳಿದ್ದಾರೆ. ಇದು ಫುಲ್ ಟೈಮ್ ಆಗಿರುತ್ತೆ. ರೆಡಿ ಟು ವರ್ಕ್ ಆನ್ ವೀಕ್ಲಿ ಆಫ್ ಟ್ಯೂಸ್ಡೇ ಟು ಥರ್ಸ್ಡೇ ಯಾವಾಗಲಾದ್ರು ಕೊಡ್ಬೋದು. ಸೊ ಇನ್ನು ವರ್ಕ್ ಫ್ರಮ್ ಹೋಮ್ ಆಪರ್ಚುನಿಟಿ ಆಗಿರುತ್ತೆ. ಇಲ್ಲಿ ಬೆನಿಫಿಟ್ಸ್ ನೋಡೋದಾದರೆ CTC/RS 1.8 to 3.2 ಲ್ಯಾಕ್ಸ್ ಆನಮ್ ಕೂಡ ಆಫರ್ ಮಾಡ್ತಿದ್ದಾರೆ ಸ್ಯಾಲ್ರಿಲಿ. ಇನ್ನು ನೋಟ್ ಅಂತ ಹಾಕ್ಬಿಟ್ಟು ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ನೋಡಿ, ದೇರ್ ಇಸ್ ನೋ ಫೀ ಅಪ್ಲಿಕೇಬಲ್ ಫಾರ್ ಅಪ್ಲೈಯಿಂಗ್ ಫಾರ್ ದಿಸ್ ರೋಲ್ ಆ್ಯಂಡ್ ಡ್ಯೂರಿಂಗ್ ದ ಎಂಪ್ಲಾಯ್ಮೆಂಟ್ ವಿತ್ ಇನ್ ದ ಕಂಪ್ನಿ. ಸೊ ಯಾವುದೇ ರೀತಿ ಇವರು ಚಾರ್ಜಸ್ನ ಅಪ್ಲೈ ಮಾಡಲ್ಲ, ಅಂತಂದರೆ ₹1 ಕೂಡ ನಿಮ್ಮ ಹತ್ರ ಕೇಳಲ್ಲ. ಅಪ್ಲಿಕೇಶನ್ ಪ್ರೋಸೆಸ್ ಆಗಲಿ, ನೀವು ಸೆಲೆಕ್ಷನ್ ಪ್ರೋಸೆಸ್ ಆಗಲಿ, ಯಾರಿಗೂ ಕೂಡ ₹1 ಕೂಡ ಕೊಡಬೇಡಿ ಅಂತ ಕೂಡ ಹೇಳಿದ್ದಾರೆ. ಬೋತ್ ಮೇಲ್ ಆ್ಯಂಡ್ ಫೀಮೇಲ್ ಕ್ಯಾಂಡಿಡೇಟ್ ಕ್ಯಾನ್ ಅಪ್ಲೈ ಫಾರ್ ದಿಸ್ ಕಸ್ಟಮರ್ ಸಪೋರ್ಟ್. ಇಬ್ಬರು ಕೂಡ ಅಪ್ಲೈ ಮಾಡ್ಬೋದು. ಇದು ವರ್ಕ್ ಫ್ರಮ್ ಹೋಮ್ ಆಗಿರೋದ್ರಿಂದ ಫೀಮೇಲ್ ಮತ್ತು ಮೇಲ್ ಇಬ್ಬರು ಕೂಡ ಅಪ್ಲೈ ಮಾಡ್ಬೋದು ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಇಮೇಲ್ ಅಡ್ರೆಸ್ ಕೊಡಬೇಕು, ಮೊಬೈಲ್ ನಂಬರು, ನಮ್ಮ ನೇಮು, ನಾವು ಯಾವ ಸಿಟಿಲಿ ಇದ್ದೀವಿ ಅದು ಹಾಕಬೇಕು, ಮತ್ತು ಇಯರ್ ಆಫ್ ಎಕ್ಸ್ಪೀರಿಯೆನ್ಸ್ ಎಷ್ಟಿದೆ ಅಷ್ಟು ಹಾಕಬೇಕು. ಡ್ಯೂ ಹ್ಯಾವ್ ಲ್ಯಾಪ್ಟಾಪ್ ಅಂತ ಕೇಳ್ತಿದ್ದಾರೆ, ಎಸ್ ಇದ್ದರೆ ಎಸ್ ಹಾಕೊಳ್ಳಿ, ಇಲ್ಲ ನೋ ಹಾಕೊಳ್ಳಿ. ಏನಾದರೂ ನೀವೇನೋ ಫ್ರೆಷರ್ಸ್ ಆಗಿದೆ, ಸ್ಯಾಲ್ರಿ ಎಷ್ಟು ಅಂತ ಕೇಳ್ತಿದ್ದಾರೆ, 0 ಅಂತ ಹಾಕೊಳ್ಳಿ. ಲಿಂಕ್ಡ್ಇನ್ ಇದ್ದರೆ ಕೊಟ್ಬಿಟ್ಟು ಸಬ್ಮಿಟ್ ಕೊಡಿ. ಸೊ ಇಂಟ್ರೆಸ್ಟ್ ಇರೋರೆಲ್ಲ ಈ ರೋಲ್ಗೆ ಅಪ್ಲೈ ಮಾಡಿ, ಯಾಕೆಂದರೆ ಇದೊಂದು ಗುಡ್ ಆಪರ್ಚುನಿಟಿ. ಸೊ ನೀಡಿರೋರ್ಗೂ ಶೇರ್ ಮಾಡಿ. ಯಾರ್ಯಾರು ಜಾಬ್ ಹುಡುಕ್ತಾ ಇದ್ದಾರೆ, ನಿಮ್ಮ ಫ್ರೆಂಡ್ಸು, ನಿಮ್ಮ ಫ್ಯಾಮಿಲಿಲಿ ಯಾರ್ಯಾರು ಜಾಬ್ ಹುಡುಕ್ತಾ ಇದ್ದರೆ ಅವ್ರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ಎಲ್ರಿಗೂ ಆಲ್ ದ ಬೆಸ್ಟ್. ಮುಂದಿನ ವಿಡಿಯೋದಲ್ಲಿ ಮತ್ತೆ ಜಾಬ್ ಅಪ್ಡೇಟ್ ಒಂದಿಗೆ ಸಿಗ್ತೀನಿ. ಅಲ್ಲಿವರೆಗೆ ಹ್ಯಾವ್ ಎ ನೈಸ್ ಡೇ. ಬಾಯ್. ಥ್ಯಾಂಕ್ ಯು.